ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಗಣಿತ ವಿಷಯದ ಸ್ಕೋರಿಂಗ್ ಪ್ಯಾಕೇಜನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಈಗ ಆಲ್ರೆಡಿ ಸ್ಕೋರಿಂಗ್ ಪ್ಯಾಕೇಜಲ್ಲಿ ಮಕ್ಕಳ 3 ಪಾಠಗಳನ್ನು ಕಂಪ್ಲೀಟ್ ಮಾಡಿದ್ದೀವಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತಾ ಹೋಗ್ತೀವಿ ಮಕ್ಕಳ. ಸೊ ಅದನ್ನು ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಈಗ ವರ್ಗ ಸಮೀಕರಣಗಳು. ಈ ಪಾಠದಲ್ಲಿ 6 ಅಂಕಗಳಿಗೆ ಬರುವ ಪ್ರಶ್ನೆಗಳಿದ್ದಾವೆ ಮಕ್ಕಳ. ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾವೆಲ್ಲ ಪ್ರಶ್ನೆಗಳನ್ನು ಓದಬೇಕು, ಸೊ ಅವು ಡೆಫಿನೆಟ್ ಕ್ವಶನ್ಸೇ ಆಗಿರುತ್ತೆ. ಆ ರೀತಿ ಪ್ಯಾಟ್ರನಲ್ಲಿ ಕ್ವಶನ್ಸ್ಗಳು, ಅವುಗಳನ್ನೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಬೇರೆಲ್ಲವನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗಬೇಡಿ. ಹಾಗಾಗಿ ನಾವು ಹೇಳೋ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡಿ 100% ನೀವು 80ಯನ್ನು ನೀವು ಸ್ಕೋರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಪಾಠದಿಂದ 6 ಅಂಕಗಳನ್ನ ಸುಲಭವಾಗಿ ಗಳಿಸ್ಬೋದು ಮಕ್ಕಳ. ಅವೆಲ್ಲ ಪ್ರಶ್ನೆಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ವರ್ಗ ಸಮೀಕರಣದ ಆದರ್ಶ ರೂಪವನ್ನು ನೋಡ್ಕೊಳ್ಬೇಕು. ax² + bx + c. ಸೊ ತುಂಬ ಬಾರಿ ಡೈರೆಕ್ಟಾಗಿ ಕೇಳಿದರೆ ಆದರ್ಶ ರೂಪವನ್ನು MCQನಲ್ಲೂ ಕೇಳ್ಬೋದು, 1 ವರ್ಡ್ ಆನ್ಸರಲ್ಲಾದರೂ ಕೇಳ್ಬೋದು. ಅಥವಾ ನಿಮಗೆ ಒಂದು ಸಮೀಕರಣವನ್ನು ಕೊಟ್ಟು 4 ಆಪ್ಷನ್ ಕೊಟ್ಟಿದ್ರಲ್ಲಿ ಯಾವುದು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿದೆ ಅಂತೆಲ್ಲಾದರೂ ಕೇಳ್ಬೋದು. ಹಾಗಾಗಿ ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟು ವರ್ಗ ಸಮೀಕರಣದ ಶೋಧಕ ಕಂಡುಹಿಡಿಯುವ ಸೂತ್ರ ಗೊತ್ತಿರಲಿಕ್ಕೆ ಅದ್ರ ಮೇಲೆ ತುಂಬ ಬಾರಿ ಲೆಕ್ಕವನ್ನು ಕೇಳ್ತಾರೆ. ಪ್ರತಿ ಟೆಸ್ಟಲ್ಲೂ ಇದೆ, ಶೋಧಕವನ್ನು ಕಂಡುಹಿಡಿಯಿರಿ ಅಥವಾ ಅದರ ಸ್ವಭಾವವನ್ನು ಬರೀರಿ ಅಂತ ಹೇಳಿದಾಗ ನಿಮಗೆ ಅದು ಗೊತ್ತಿರಬೇಕು. ಡೆಲ್ಟಾ = b² - 4ac. ಸೊ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಲಿಕ್ಕೆ ಸೂತ್ರದ ಸಹಾಯದಿಂದಲೂ ಸಹ ಒಂದು ಸೂತ್ರ ಗೊತ್ತಿದೆ ನಮಗೆ. x = -b ± √b² - 4ac / 2a. ನೆಕ್ಸ್ಟ್ ಶೋಧಕಗಳ ನೆಕ್ಸ್ಟ್ ನಿಮಗೆ ಮೂಲಗಳ ಸ್ವಭಾವ ಗೊತ್ತಿರಬೇಕು ಮಕ್ಕಳು. ವೆರಿ ಇಂಪಾರ್ಟೆಂಟ್. ತುಂಬ ಬಾರಿ ಕೇಳ್ತಾರೆ ನಮಗೆ ಸ್ವಭಾವವನ್ನು ಬರೀರಿ. ಕೆಲವು ಟೈಮ್ ಬರೀ ಶೋಧಕದ ಬೆಲೆ ಕಂಡುಹಿಡೀರಿ ಅಂತಾರೆ, ಆದರೆ ಕೆಲವು ಟೈಮ್ ಏನು ಮಾಡ್ತಾರೆ ಮೂಲಗಳ ಸ್ವಭಾವವನ್ನು ಸಹ ಬರೀರಿ ಅಂದಾಗ ಗೊತ್ತಿರಬೇಕು. ಯಾವಾಗ b² - 4ac > 0ಗಿಂತ ದೊಡ್ಡದಾಗಿದ್ದರೆ ಸ್ವಭಾವ ಏನಾಗುತ್ತೆ ಅಂದರೆ 2 ಭಿನ್ನವಾದ ವಾಸ್ತವ ಮೂಲವನ್ನು ಹೊಂದಿರ್ತದೆ. = 0 ಆಗಿದ್ದರೆ 2 ಸಮನಾದ ವಾಸ್ತವ ಮೂಲವನ್ನು. ಅರ್ಥ ಆಗ್ತಿದೆಯಾ? ಸೊ > 0ಗಿಂತ ಕಡಿಮೆ ಇದ್ದರೆ ಏನಾಗ್ತದೆ ಅದರಲ್ಲಿ ಯಾವುದೇ ವಾಸ್ತವ ಮೂಲಗಳು ಇರೋದಿಲ್ಲ. ಅವು ಇಮ್ಯಾಜಿನರಿ ಆಗಿರ್ತದೆ, ಊಹಾತ್ಮಕ ಸಂಖ್ಯೆಗಳಾಗಿರ್ತವೆ. ಹಾಗಾಗಿ ನೆನ್ಪಿಟ್ಕೊಳ್ಳಿ, 0ಗಿಂತ ದೊಡ್ಡದಾಗಿದ್ದರೆ 2 ಭಿನ್ನವಾದ ವಾಸ್ತವ ಮೂಲಗಳು, 0ಗೆ ಸಮನಾಗಿದ್ದರೆ 2 ಸಮನಾದ ವಾಸ್ತವ ಮೂಲಗಳು, 0ಗಿಂತ ಕಡಿಮೆ ಇದ್ದರೆ ಯಾವುದೂ ಮೂಲಗಳಲ್ಲಿ ಇರೋದಿಲ್ಲ. ಸೊ ಇದಿಷ್ಟನ್ನು ನೀವಲ್ಲಿ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ ಮಕ್ಕಳ. ನೆಕ್ಸ್ಟ್ ನಿಮಗೆ ಇಲ್ಲಿ ಹೆಚ್ಚು ಕೇಳುವಂಥದ್ದು ಬಹು ಆಯ್ಕೆಯ ಪ್ರಶ್ನೆಗಳಿಗೆ ಬರ್ತದೆ. ನಿಮಗೆ ಯಾವುದಪ್ಪ ಅಂತ ಹೇಳಿದ್ರೆ, ಈಗ ನೋಡಿ, 2 ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧ 30, ಇದರ ಬೈಜಿಕ ರೂಪವನ್ನು ಕೇಳಿದ್ದಾರೆ. 2 ಅನುಕ್ರಮ ಪೂರ್ಣಾಂಕಗಳ ಧನ ಪೂರ್ಣಾಂಕ ಮೊತ್ತ ಅಂತ ಹೇಳಿದ್ರೆ 2 ಸಂಖ್ಯೆ x + 1 ಆಗ್ತದೆ. ಅವುಗಳ ಗುಣಲಬ್ಧ 30 ಅಂದರೆ, ಸೊ ಇಲ್ಲಿ ಕೊಟ್ಟಿರೋದ್ರಲ್ಲಿ ಆಪ್ಷನ್ ಡಿ ಸರಿಯಾಗಿರುವಂಥದ್ದು. ನೆಕ್ಸ್ಟ್ 2 ಕ್ರಮಾನುಗತ ಬೆಸ ಸಂಖ್ಯೆಗಳ ವರ್ಗಗಳ ಮೊತ್ತ. ಕ್ರಮಾನುಗತ ಬೆಸ ಸಂಖ್ಯೆಗಳು ಅಂತ ಹೇಳಿ ತೆಗೆದುಕೊಂಡ್ರೆ, ಸೊ x ಅದೇ ರೀತಿ x + 2 ಆಗುತ್ತೆ. ಸೊ ಹಾಗಾಗಿ x + 2 ಮಾಡಿದ್ರೆ ನಮ್ಗೆ ಬೆಸ ಸಂಖ್ಯೆ ಬರ್ತದೆ. ಹಾಗಾಗಿ ಅವುಗಳ ಮೊತ್ತ 394 ಅಂದರೆ x² + x + 1 2 ² = 384. ಸೊ ಈ ರೀತಿ ಲೆಕ್ಕಗಳನ್ನ ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ. ಮತ್ತು ರೇಖಾತ್ಮಕ ಸಮೀಕರಣದ ಡಿಗ್ರಿ ಆಲ್ವೇಸ್ 1, ಮಹತ್ತಮ ಘಾತ. ವರ್ಗ ಸಮೀಕರಣದ ಆದರ್ಶ ರೂಪ ಗೊತ್ತಿದೆ ಮಕ್ಕಳ. ನೆಕ್ಸ್ಟ್ ನೋಡಿ, ಈ ರೀತಿ ಲೆಕ್ಕ ಕೇಳ್ತಾರೆ. 2x² = x - 7 ಇದರ ಆದರ್ಶ ರೂಪ ಅಂತ ಹೇಳಿ ಕೊಟ್ಟಾಗ, ಸೊ ಅದನ್ನು ನಾವು ಬರಿಬೇಕು. ax² + bx + c ರೂಪಕ್ಕೆ ಬರೀಬೇಕು ಅಂದರೆ 2x² - x + 7 = 0. ಹಾಗಾಗಿ ಕೊಟ್ಟಿರೋದ್ರಲ್ಲಿ ಏನಾಗ್ತದೆ, ಆಪ್ಷನ್ ಸಿ ರೈಟ್ ಆನ್ಸರ್. ಓಕೆನಾ? ಸೊ ನೋಡಿ, ಇಲ್ಲಿರೋವೆಲ್ಲ ನಿಮಗೆ ಎಕ್ಸಾಮಲ್ಲಿ ಕೇಳಿರೋ ಪ್ರಶ್ನೆಗಳೇ. ಹಾಗಾಗಿ ವಿಡಿಯೋನ ಪಾಸ್ ಮಾಡಿ ಒಂದ್ಸರಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲೂ ಸಹ ಆದರ್ಶ ರೂಪವನ್ನು ಕೇಳಿದ್ದಾರೆ. ನೆಕ್ಸ್ಟ್ ಇಲ್ಲೂ ಸಹ ಏನು ಮಾಡಿದ್ದಾರೆ, ವರ್ಗ ಸಮೀಕರಣದ ಆದರ್ಶ ರೂಪವನ್ನು ತೆಗೆದುಕೊಂಡು ಸ್ಥಿರಾಂಕವನ್ನು ಬರೀಬೇಕು ಅಂತ ಹೇಳಿ ಕೇಳಿದ್ದಾರೆ. ಸೊ ನೀವು ಇದನ್ನು ಬಿಡಿಸ್ಬೇಕು. 3x² - 6x + 12. ಸೊ ಹಾಗಾಗಿ +12 ಇಸ್ ದ ರೈಟ್ ಆನ್ಸರ್. ಅದು ಕೊಎಫಿಷಿಯಂಟ್, ಸ್ಥಿರಾಂಕ ಆಗಿರ್ತದೆ. ಹಾಗಾಗಿ ಈ ರೀತಿ ಲೆಕ್ಕಗಳನ್ನು ನೀವು ಅಭ್ಯಾಸವನ್ನು ಮಾಡ್ಕೋಬೇಕು. ನೋಡಿ, ಕಾಣಿಸ್ತಾ ಇದೆ ಮಕ್ಕಳು ನಿಮಗೆ ಲೆಕ್ಕ, ಯಾವೆಲ್ಲ ರೀತಿಯ ಲೆಕ್ಕಗಳನ್ನು ಅವರು ಕೇಳಿದ್ದಾರೆ ಎಕ್ಸಾಮಲ್ಲಿ ಅಂತ. ಸೊ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತಿರೋ ಅಷ್ಟು ಕ್ವಶನ್ಸು ಸಹ ಎಕ್ಸಾಮಲ್ಲಿ ಕೇಳಿರೋ ಪ್ರಶ್ನೆಗಳೇ. ಸೊ ಈಗ ಇದರಲ್ಲಿ ವರ್ಗ ಸಮೀಕರಣ ಯಾವುದು? ಸೊ ಇಲ್ಲಿ ನೋಡಿ, x² + s, ದಿಸ್ ಇಸ್ ದ ಈಕ್ವೇಷನ್. x² - 3x + 2 = 0. ಸೊ ಆದರ್ಶ ರೂಪದಲ್ಲೇ ಇರಬೇಕು. ಹಾಗಾಗಿ ಆದರ್ಶ ರೂಪಗಳನ್ನು
ಚೆನ್ನಾಗಿ ನೆನ್ಪಿಟ್ಕೊಂಡಿರಿ ಮಕ್ಕಳ. ನೆಕ್ಸ್ಟ್ ಇಲ್ಲಿ ಸಮೀಕರಣದ ಮೂಲವನ್ನು ಕೇಳಿದ್ದಾರೆ. ಸೊ ಇಲ್ಲ ಸ್ವಲ್ಪ ಒಂದು ಸ್ಟೆಪ್ ಎಕ್ಸ್ಟ್ರಾ ಮಾಡಬೇಕು. ಏನಂತ ಹೇಳಿದ್ರೆ ಏನೂ ಇಲ್ಲ ಮಕ್ಕಳ, ಸರಿ ಇಲ್ಲಿ ಏನಿಲ್ಲ, ಡೈರೆಕ್ಟಾಗಿ ಬರ್ಬೋದು. ಎಕ್ಸ್ ಮೈನಸ್ 3 = 0, ಎಕ್ಸ್ ಪ್ಲಸ್ 2 = 0. ಹಾಗಾಗಿ ಎಕ್ಸ್ ಪ್ಲಸ್ 3 ಬರುತ್ತೆ, ಇನ್ನೊಂದು ಎಕ್ಸ್ ಮೈನಸ್ 2 ಬರುತ್ತೆ. ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ 2 ಅನುಕ್ರಮ ಪೂರ್ಣಾಂಕಗಳ ಮೊತ್ತ 27 ಆದರೆ ಪೂರ್ಣಾಂಕವನ್ನು ಕಂಡುಹಿಡಿಯಿರಿ. ಸೊ 2 ಅನುಕ್ರಮ ಪೂರ್ಣಾಂಕಗಳ ಮೊತ್ತನೇ 27 ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಮಗೆ ಸಿಗುವಂತಹದ್ದು ಆನ್ಸರ್ ಏನಾಗ್ತದೆ ಅಂದರೆ, ಸೊ ಯು ವಿಲ್ ಗೆಟ್ ದ ಆನ್ಸರ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಹಾಗಾಗಿ ಈ ರೀತಿ ಎಲ್ಲ ಮೂಲಗಳನ್ನು ಕಂಡುಹಿಡಿಯೋದು ಮತ್ತು ವರ್ಗ ಸಮೀಕರಣವನ್ನು ಬರೆಯುವಂಥದ್ದು. ಸೊ ಇವುಗಳನ್ನು ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಮಕ್ಕಳ ಈಸಿಯಾಗಿ ನೀವು ಒನ್ ವರ್ಡ್ ಆನ್ಸರ್ಸಲ್ಲಿ ಅಂಕಗಳು ಸಿಗ್ತವೆ. ಈಗ ನೋಡಿ ಇಲ್ಲೊಂದು ಕೊಟ್ಟಿದ್ದಾರೆ, ಫಾರ್ ಎಕ್ಸಾಂಪಲ್ 18ನೇ ಕ್ವಶನ್, x² + bx + c = 0. ಈ ವರ್ಗ ಸಮೀಕರಣದ ಶೋಧಕವನ್ನು ಬರೆಯಿರಿ. ಸೊ ಡೆಲ್ಟಾ ಏನಾಗ್ತದೆ, b² - 4ac, ರೈಟ್. ಸೊ 4ac ಅಂತ ಹೇಳಿ ಬಂದಾಗ ವಿಲ್ ಗೆಟ್ ದ ಆನ್ಸರ್. ಸೊ ದಿಸ್ ಈಸ್ ದ ಆನ್ಸರ್, b² - 4ac ಇಸ್ ದ ರೈಟ್ ಆನ್ಸರ್. ಹಾಗಾಗಿ ಈ ರೀತಿ ನೀವು ಎಲ್ಲವನ್ನ ಪ್ರತಿಯೊಂದು ಪ್ರಶ್ನೆಗಳನ್ನು ನೋಡ್ಕೋಬೇಕು. ಮತ್ತು ಇಲ್ಲಿ ನೋಡಿ b² - 4ac = 0 ಆದಾಗ ಸಮೀಕರಣದ ಮೂಲ ಏನಾಗಿರ್ತದೆ, ಎಸ್ ಸಮೀಕರಣದ ಮೂಲಗಳು ಸಮವಾಗಿರ್ತವೆ. ಸೊ ಸಮೀಕರಣದ ಮೂಲ ಏನಾಗ್ತದೆ, ಸಮ ಆಗಿರ್ತದೆ. ವಾಸ್ತವ ಮತ್ತು ಭಿನ್ನ ಯಾವಾಗಾಗಿರ್ತವೆ, 0ಗಿಂತ ದೊಡ್ಡದಾಗಿದ್ದಾಗ. ಮೂಲಗಳೇ ಇಲ್ಲ ಅಂತ ಹೇಳಿದರೆ 0ಗಿಂತ ಕಡಿಮೆ ಇದ್ದಾಗ. ಹಾಗಾಗಿ ಅವು ಮೂರನ್ನು ಸಹ ನೀವು ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೋಬೇಕು ಮಕ್ಕಳ. ಆಗ ಮಾತ್ರ ನೀವು ಅಂಕಗಳನ್ನ ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ನೆಕ್ಸ್ಟು ನೋಡಿ, ಇದೆಲ್ಲ ನಿಮಗೆ ಸಮೀಕರಣದ ಮೂಲಗಳ ಸ್ವಭಾವ ಬಗ್ಗೆನೇ ಕೇಳಿರುವಂಥದ್ದು. ಹಾಗಾಗಿ ಇದಿಷ್ಟನ್ನು ಸಹ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾನು ಜಸ್ಟ್ ಒಂದು ಸೆಕೆಂಡ್ ನಿಮಗೆ ಪಾಸ್ ಮಾಡ್ತೀನಿ. ಸೊ ಕ್ವಶನ್ಸನ್ನು ಬರ್ಕೊಳ್ಳಿ ಅಥವಾ ಹಾಗೇ ನೀವು ನೋಡಿಕೊಂಡು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ 1 ಅಂಕಕ್ಕೆ MCQ ಅಲ್ಲ, 1 ಅಂಕಕ್ಕೆ ತುಂಬ ಬರೀ ನೋಡಿ, 2021, 22, ಜೂನ್ 22 ಎಷ್ಟರಲ್ಲೂ ಕೇಳಿದರೆ ವರ್ಗ ಸಮೀಕರಣದ ಆದರ್ಶ ರೂಪವನ್ನು ಬರೆಯಿರಿ. ax² + bx + c = 0, a ≠ 0 ಆಗಿರ್ತದೆ. ಇಷ್ಟನ್ನು ಸಹ ನೀವು ಬರೀಬೇಕು. ನೆಕ್ಸ್ಟ್ ಈ ಒಂದು ಸಮೀಕರಣವನ್ನು ವರ್ಗ ಸಮೀಕರಣದ ಆದರ್ಶ ರೂಪಕ್ಕೆ ವ್ಯಕ್ತಪಡಿಸಿ. ಲಾಸ್ಟ್ 2023ಯಲ್ಲಿ ಕೇಳಿದರೆ. ಸೊ ಫಸ್ಟ್ ನಾವು ಗುಣಿಸ್ಕೊಳ್ಳೋಣ. 2x + x² = 3. ಸೊ ಹಾಗಾಗಿ x² + 2x - 3 = 0 ಆಗುತ್ತೆ. ಸೊ ಇದನ್ನು ಸಹ ಆದರ್ಶ ರೂಪಕ್ಕೆ ಕೇಳಿದರೆ ಓರೆ ಗುಣಕಾರ ಮಾಡಿಕೊಂಡು ಗುಣಿಸ್ಕೊಳ್ಳಿ ಮಕ್ಕಳ. ಅಲ್ಲಿಗೆ ನಿಮಗೆ ಆದರ್ಶ ರೂಪ ಸಿಗುತ್ತೆ. ಈ ರೀತಿ ಬರೀಬೇಕು ನೋಡಿ. ತುಂಬ ಬಾರಿ ನಿಮಗೆ ಕೇಳಿರುವಂಥದ್ದು ಆದರ್ಶ ರೂಪವನ್ನೇ ಕೇಳಿದ್ದಾರೆ. ನೆಕ್ಸ್ಟ್ ಇಲ್ಲಿ ನಮಗೆ ವರ್ಗ ಸಮೀಕರಣದ ಶೋಧಕವನ್ನು ಬರೀಲಿಕ್ಕೆ ಕೇಳಿದ್ದಾರೆ. ಸೊ ಡೆಲ್ಟಾ = b² - 4ac. ಸೊ ಇಲ್ಲಿ ಶೋಧಕವನ್ನು ಬರೀಲಿಕ್ಕೆ ಹೇಳಿದರೆ. ಹಾಗಾಗಿ ಡೆಲ್ಟಾ = b² - 4ac. ದರ್ಫೋರ್ ಬಿ ಅಂತ ಹೇಳಿದರೆ q² ಆಯಿತು. ಆ್ಯಂಡ್ 4 ಅಂತ 4, a ಅಂದರೆ p, c ಅಂದರೆ r. ಸೊ ಹಾಗಾಗಿ +4pr ಆಯಿತು. ನೆಕ್ಸ್ಟ್ 2019 ಸಹ ಈ ಒಂದು ವರ್ಗ ಸಮೀಕರಣಕ್ಕೆ ಶೋಧಕದ ಬೆಲೆ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಸೊ b² - 4ac ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿಲ್ ಗೆಟ್ -8. ಹಾಗಾಗಿ ಶೋಧಕವನ್ನು ಕಂಡುಹಿಡಿಯೋದನ್ನ ಮಾತ್ರ ಮರೀಲೇಬೇಡಿ ಮಕ್ಕಳ. ವೆರಿ ಇಂಪಾರ್ಟೆಂಟ್, ಪ್ರಾಕ್ಟೀಸ್ ಮಾಡಿ. ಇವನ್ ನೋಡಿ 2023ನಲ್ಲಿ ಮಾಡೆಲ್ ಕ್ವಶನ್ ಪೇಪರಲ್ಲೂ ಕೇಳಿದ್ದಾರೆ, ಏಪ್ರಿಲಲ್ಲೂ ಕೇಳಿದ್ದಾರೆ. ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ a ಬೆಲೆ 1, b ಬೆಲೆ -2, c ಬೆಲೆ -3. ಹಾಗಾಗಿ ಸೂತ್ರ b² - 4ac. ಸೊ b ಅಂದರೆ -2² -4 × b ಬೆಲೆ 1, a ಬೆಲೆ 1, c ಬೆಲೆ -3. ಹಾಗಾಗಿ 4 + 12 16 ಆಯಿತು. ಸೊ ಇಲ್ಲಿ ಡೆಲ್ಟಾ ಏನಾಯಿತು, >0 ಆಯಿತು. ಹಾಗಾಗಿ ಅಲ್ಲಿ ಏನಾಗಿದೆ, 2 ಭಿನ್ನವಾದ ವಾಸ್ತವ ಮೂಲಗಳನ್ನು ಹೊಂದಿದೆ. ನೆಕ್ಸ್ಟ್ ಇಲ್ಲಿ ಮಾಡಿ, ಇಲ್ಲಿ -7 ಇಲ್ಲಿ ವಾಸ್ತವ ಮೂಲಗಳೇ ಇಲ್ಲ. ಸೇಮ್ ಅದೇ ರೀತಿ ಲೆಕ್ಕವನ್ನು ಇಲ್ಲಿ ಬಿಡಿಸ್ಲಿಕ್ಕೆ ಪ್ರತಿ ವರ್ಷವೂ ಸಹ ಇದೇ ರೀತಿ ಪ್ರಶ್ನೆಯನ್ನು ಕೇಳಿದ್ದಾರೆ ಮಕ್ಕಳ. ಹಾಗಾಗಿ ನೀವು ಪ್ರಾಕ್ಟೀಸ್ ಮಾಡೋದನ್ನು ಮರಿಲೇಬೇಡಿ. ಈ ರೀತಿ ಪ್ರಶ್ನೆಗಳನ್ನೇ ನೀವು ಹೆಚ್ಚು ಪ್ರಾಕ್ಟೀಸ್ ಮಾಡಲೇಬೇಕಾಗ್ತದೆ. ನೆಕ್ಸ್ಟ್ ಈಗ ನೋಡಿ, ಡೆಲ್ಟಾ = b² - 4ac = 0 ಅಂತ ಹೇಳಿದ್ರೆ ಯಾವಾಗಲೂ ಸ್ವಭಾವ ಸಮ ಮತ್ತು ವಾಸ್ತವವಾದ ಮೂಲಗಳನ್ನೇ ಹೊಂದಿರ್ತದೆ. ನೆಕ್ಸ್ಟ್ ಇಲ್ಲಿ ಒಂದು ಮೂಲ ಕೊಟ್ಟಿದ್ದಾರೆ, ಇನ್ನೊಂದು ಮೂಲ ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ವೆರಿ ಈಸಿ. x = -3. ಸಿ ನೋಡಿ ಎಷ್ಟು ಡೈರೆಕ್ಟ್ ಆಗಿ ಒಂದು ಮೂಲ ಕೊಟ್ಟಿದ್ದಾರೆ ಆಲ್ರೆಡಿ -4, ಇನ್ನೊಂದು ಮೂಲ -3 ಆಯಿತು. ನೆಕ್ಸ್ಟ್ ಈ ಸಮೀಕರಣದ ಮೂಲ ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. x = 1, x = -3. ಅರ್ಥ ಆಗಿದೆಯಲ್ಲ. ಸೊ ಇಂಥದ್ದೆಲ್ಲ ನಿಮಗೆ ಒನ್ ವರ್ಡ್ ಆನ್ಸರ್ಸಲ್ಲಿ ಕೇಳ್ತಾರೆ. ನೆಕ್ಸ್ಟ್ 2 ಮಾರ್ಕ್ಸಿಗೆ ಬಂದರೆ ಹೇಳಿದರೆ, ನಿಮಗೀಗ ಒಂದು ಸಮೀಕರಣವನ್ನು ಕೊಟ್ಟು
ಆದರೆ ಆದರ್ಶ ರೂಪದಲ್ಲಿ ಬರೀಲಿ ಅಂತ ಕೇಳ್ಬೋದು, ಅಥವಾ ಹೆಚ್ಚಾಗಿ ನಿಮಗೆ ಕೇಳುವಂಥದ್ದು ಮಕ್ಕಳ ಅಪವರ್ತನ ವಿಧಾನದಿಂದ ಸಮೀಕರಣದ ಮೂಲವನ್ನು ಕಂಡುಹಿಡೀರಿ. ಅರ್ಥ ಆಗ್ತಾ ಇದೆಯಾ? ಅಪವರ್ತನ ವಿಧಾನ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ, ಗುಣಿಸಿದ್ರೆ 12 ಬರಬೇಕು, ಕೂಡಿಸಿದ್ರೆ 7 ಬರಬೇಕು. ಹಾಗಾಗಿ ಇಲ್ಲಿ ನೋಡಿ x² + 7x + 12 = 0. ಹಾಗಾಗಿ 7 ಬದಲಿಗೆ 4x + 3x ತಗೊಂಡ್ರೆ, ಸೊ ಇಲ್ಲಿ 4 ಕಾಮನ್ನು, ಇಲ್ಲಿ 3 ಕಾಮನ್. ಹಾಗಾಗಿ x + 3 × x + 4 = 0. ಸೊ x + 3 = 0 ಮತ್ತು x + 4 = 0. ಹಾಗಾಗಿ x = -3 ಆ್ಯಂಡ್ x = -4 ಆಗುತ್ತೆ. ಹಾಗಾಗಿ ಅಪವರ್ತನ ವಿಧಾನದಿಂದ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯುವಂತಹ ಲೆಕ್ಕಗಳನ್ನು ಕಲ್ತ್ಕೊಳ್ಳಿ ಮಕ್ಕಳ. ನೆಕ್ಸ್ಟ್ ಈ ರೀತಿ ಲೆಕ್ಕಗಳು ಸಹ ನಿಮಗೆ ಬರ್ತವೆ. ಒಂದು ಆಯತಾಕಾರದ ಜಮೀನಿನ ಉದ್ದವು ಅದರ ಅಗಲದ 3ರಷ್ಟಿದೆ. ಜಮೀನಿನ ವಿಸ್ತೀರ್ಣವು 147 ಚದರ ಮೀಟರ್ಗಳಾದರೆ ಅದರ ಉದ್ದ ಮತ್ತು ಮೂಲವನ್ನು ಕಂಡುಹಿಡಿಯಿರಿ. ಸೊ ಇದನ್ನು 2019ರಲ್ಲಿ ಕೇಳಿದರೆ, ಸೊ ಇಲ್ಲಿ ಆಯತಾಕಾರದ ಜಮೀನಿನ ಅಗಲನೇ ಗೊತ್ತಿಲ್ಲ, ಸೊ ಎಕ್ಸ್ ಅಂತ ತಗೊಳ್ಳೋಣ. ಸೊ ಆಯತಾಕಾರದ ಜಮೀನಿನ ಉದ್ದ ಏನಾಗಿದೆ, ಅಗಲದ 3ರಷ್ಟಿದೆ, ದಟ್ ಮೀನ್ಸ್ 3x ಆಯಿತು. ಸೊ ವಿಸ್ತೀರ್ಣ ಎಷ್ಟಿದೆ, 147. ಸೊ ಹಾಗಾಗಿ ಆಯತದ ವಿಸ್ತೀರ್ಣ ಏನು, ಉದ್ದ ಇಂಟು ಅಗಲ. ಸೊ 3x × x. ಸೊ ಅಲ್ಲಿಗೆ ಏನಾಯಿತು, 3x² ಆಯಿತು. ಸೊ x² = 147/3. ಸೊ x² = 49. x ± 7 ಆಯಿತು. ಹಾಗಾಗಿ ಆಯತಾಕಾರದ ಜಮೀನಿನ ಉದ್ದ 7 ಆಯಿತು. ಸೊ ಹಾಗಾಗಿ ಅಗಲ 7 ಆಯಿತು, ಉದ್ದ 21 ಮೀಟರ್ ಆಯಿತು. ಸೊ ಈ ರೀತಿ ಲೆಕ್ಕಗಳನ್ನು ನೋಡ್ಕೊಳ್ಳಿ. ಬಟ್ ನಿಮಗೆ 2 ಅಂಕಕ್ಕೆ ಡೆಫಿನೆಟ್ ನಿಮಗೆ ಶೋಧಕವನ್ನು ಕಂಡುಹಿಡೀರಿ ಅಂತ ಕೇಳ್ತಾರೆ ಮಕ್ಕಳ. ಹಾಗಾಗಿ ಶೋಧಕವನ್ನು ಕಂಡುಹಿಡಿಯೋದನ್ನು ಮಿಸ್ ಮಾಡ್ಕೋಬೇಡಿ. ಮತ್ತು ಅದರ ಮೂಲಗಳ ಸ್ವಭಾವವನ್ನು ಸಹ ಬರೆಯೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾನು ಆಗಲೇ ಹೇಳಿದ್ದೀನಿ, ಡೆಲ್ಟಾ 0ಗಿಂತ ಜಾಸ್ತಿ ಇದ್ದರೆ ಮೂಲಗಳು ವಾಸ್ತವ ಮತ್ತು ಭಿನ್ನವಾಗಿರ್ತವೆ. ಅರ್ಥ ಆಗ್ತಾ ಇದೆಯಾ? 0ಗೆ ಸಮನಾಗಿದ್ದರೆ ಮೂಲಗಳು ವಾಸ್ತವ ಮತ್ತು ಸಮನಾಗಿರ್ತವೆ. ಅರ್ಥ ಆಗಿದೆಯಲ್ಲ? ಅದಷ್ಟನ್ನು ನೀವು ನೋಡ್ಕೋಬೇಕು. ಸೊ ಸ್ವಭಾವಗಳನ್ನು ಬರೆಯೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೋಡಿ ಇಲ್ಲೇನಾಗಿದೆ, ಡೆಲ್ಟಾ > 0 ಆಗಿರೋದ್ರಿಂದ ವಾಸ್ತವ ಮತ್ತು ಭಿನ್ನವಾಗಿದೆ. ಹಾಗಾಗಿ ನಾನು ಹೆಚ್ಚು ಅದೇ ಲೆಕ್ಕಗಳು ಇರೋದ್ರಿಂದ ಮಕ್ಕಳ, ಸೊ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಒಂದಷ್ಟು ಪ್ರಶ್ನೆಗಳನ್ನು ನಾನು ನಿಮಗಿಲ್ಲಿ ಡಿಸ್ಪ್ಲೇ ಮಾಡ್ತೀವಿ ಮಕ್ಕಳ. ಸೊ ಇಲ್ಲಿ ನೋಡಿ, ಸೊ ಅಭ್ಯಾಸದ ಪ್ರಶ್ನೆಗಳು. ಸೊ ಇವೆಲ್ಲ ಎಕ್ಸಾಮಲ್ಲಿ ಕೇಳಿರೋ ಪ್ರಶ್ನೆಗಳನ್ನೇ. x² - 5x + 2 = 0 ವರ್ಗ ಸಮೀಕರಣವನ್ನು ಬಿಡಿಸಿ. ಸೊ ಅದರ ಉತ್ತರನೂ ಇಲ್ಲಿದೆ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ, ಸೊ ಅದನ್ನು ಸಹ ಬಿಡಿಸೋದು. ಇದು ಅಪವರ್ತಿಸುವುದರಿಂದ ಬಿಡಿಸಿ. ಅಪವರ್ತನ ವಿಧಾನದಿಂದ ಮೂಲಗಳನ್ನು ಕಂಡುಹಿಡಿಯಬೇಕು. ನೆಕ್ಸ್ಟ್ ಇಲ್ಲಿ ಏನು ಮಾಡಬೇಕು, ಶೋಧಕದ ಬೆಲೆಯನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಸಹ ನಾವು ಬರೀಬೇಕಾಗುತ್ತೆ. ಈ ಲೆಕ್ಕಗಳನ್ನೇ ನಿಮಗೆ ಈ ಬಾರಿ ಹೆಚ್ಚಾಗಿ ಕೇಳ್ತಾ ಇರೋದು ಮಕ್ಕಳ. ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿದು ಮೂಲಗಳನ್ನು ಸ್ವಭಾವವನ್ನು ಬರೆಯಿರಿ. ಹಾಗಾಗಿ ಇದಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡಿಕೊಳ್ಳೇಬೇಕಾಗುತ್ತೆ ಮಕ್ಕಳ, ಕಂಪಲ್ಸರಿ ಪ್ರಶ್ನೆಗಳು. ನೆಕ್ಸ್ಟ್ ನಿಮಗೆ 3 ಅಂಕಕ್ಕೆ ಈ ರೀತಿ ಪ್ರಶ್ನೆಗಳು ಬರ್ತವೆ. 2 ಅಂಕಿಯ ಒಂದು ಸಂಖ್ಯೆಯು ಅದರ ಅಂಕಿಯ ಮೊತ್ತದ 4ರಷ್ಟಕ್ಕೆ ಸಮನಾಗಿದೆ ಹಾಗೂ ಅಂಕಿಗಳ ಗುಣಲಬ್ಧದ 3ರಷ್ಟಕ್ಕೆ ಸಮನಾಗಿದೆ. ಹಾಗಾದರೆ ಆ ಸಂಖ್ಯೆ ಕಂಡುಹಿಡಿಯಿರಿ. ಸೊ ಇಲ್ಲಿ 2 ಅಂಕಿಗಳ ಸಂಖ್ಯೆ ಅಂತ ಹೇಳಿದ್ರೆ ಅದು XY. ಈಗ 10 ಆದಮೇಲೆ ಬರುವಂಥವೆಲ್ಲ ಡಬಲ್ ಡಿಜಿಟ್ಸ್. ಸೊ 2 ಅಂಕಿ ಸಂಖ್ಯೆ ಅಂತ ಹೇಳಿದ್ರೆ ಅಲ್ಲಿ XY ಅಂತ ತಗೊಳ್ಳೋಣ, ಬಿಡಿ 10. ಹಾಗಾಗಿ ಆ ಸಂಖ್ಯೆಗಳ ಏನಾಗಿದೆ ನೋಡಿ ಮಕ್ಕಳ, ಆ ಅಂಕಿಗಳ ಮೊತ್ತದ 4ರಷ್ಟಕ್ಕೆ ಸಮನಾಗಿದೆ ಹಾಗೂ ಅಂಕಿಗಳ ಗುಣಲಬ್ಧ 3ರಷ್ಟಕ್ಕೆ ಸಮನಾಗಿದೆ. ಸೊ ಹಾಗಾಗಿ ಆಗ ಆ ಸಂಖ್ಯೆ ಏನಾಗ್ತದೆ, 10x + y ಆಗಿರ್ತದೆ. ಹಾಗಾಗಿ 2 ಅಂಕಿಗಳ ಮೊತ್ತ x + y ಆಯಿತು. ಹಾಗಾಗಿ ದತ್ತದ ಪ್ರಕಾರ ಏನಾಗ್ತದೆ, 10x + y = 4 ಏಕೆ 4 ಪಟ್ಟು, ಹಾಗಾಗಿ 4x + y ಆಯಿತು. ಸೊ ಅಲ್ಲಿಗೆ ನನಗೆ 10x + y - 4x - 4y = 0. ಸೊ 6x - 3y = 0. 3ಇಂದ ಡಿವೈಡ್ ಮಾಡಿದ್ರೆ ವಿಲ್ ಗೆಟ್ 2x = y. ಸೊ ಹಾಗಾಗಿ ಇದನ್ನು ಸಮೀಕರಣ 1 ಅಂತ ತೆಗೆದುಕೊಂಡು, ಸೊ ದತ್ತದ ಪ್ರಕಾರ ಏನಿದೆ, ಮತ್ತೆ ಸ್ವಲ್ಪ ಇದಾದಮೇಲೆ 3 ಪಟ್ಟು ಅಂತ ಇದೆ. ಹಾಗಾಗಿ 10x + y = 3xy. ಸೊ y ಬೆಲೆನ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ x ಬೆಲೆ ಬಂತು. ದೆನ್ ವಿಲ್ ಗೆಟ್ xy ವ್ಯಾಲ್ಯೂ, ದಟ್ ಈಸ್ 24. ಲೆಕ್ಕಗಳನ್ನು ಈ ಪಾಠದಿಂದ ವರ್ಗ ಸಮೀಕರಣಗಳಿಂದ ನೀವು ನೋಡ್ಕೋಬೇಕಾಗುತ್ತೆ. ಹಾಗಾಗಿ ನೋಡಿ, 2 ಕ್ರಮಾನುಗತ ಬೆಸ ಧನ ಪೂರ್ಣಾಂಕಗಳ ಸಂಖ್ಯೆಗಳ ಮೊತ್ತ 290 ಆದರೆ ಪೂರ್ಣಾಂಕ ಕಂಡುಹಿಡಿಯಿರಿ. ಸೊ ಕ್ರಮಾನುಗತ ಬೆಸ ಸಂಖ್ಯೆ ಅಂದರೆ x ಆ್ಯಂಡ್ x + 2 ಆಗಿರ್ತದೆ. ಹಾಗಾಗಿ ಆ ಸಂಖ್ಯೆಗಳನ್ನು ಕಂಡುಹಿಡಿಯೋಕ್ಕೆ ಈ ರೀತಿ ನಾವು ತೆಗೆದುಕೊಂಡಾಗ ಅವುಗಳ ಗುಣಲಬ್ಧ ಅಂತ ಕೊಟ್ಟಾಗ, ಸೊ ಅಲ್ಲಿ a + b² ಫಾರ್ಮನ್ನು ಹಾಕಿ ನಾವು ಕಂಪ್ಲೀಟ್ ಮಾಡಿದಾಗ ನಮಗೆ ವ್ಯಾಲ್ಯೂ ಸಿಗ್ತಾ ಹೋಗ್ತದೆ. ಸೊ
ಸೊ ಹಾಗಾಗಿ ಒಟ್ಟಾರೆ ಈ ರೀತಿಯ ಎಲ್ಲ ಲೆಕ್ಕಗಳನ್ನು ನೀವು ಈ ಪಾಠದಿಂದ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಮಕ್ಕಳ. ಸೊ ಹಾಗಾಗಿ ಇದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸು. ಒಟ್ಟು ನಿಮಗೆ ಈ ಪಾಠದಲ್ಲಿ 6 ಅಂಕಗಳಿಗೆ ನಿಮಗೆ ಪ್ರಶ್ನೆಗಳು ಬರ್ತವೆ ಮಕ್ಕಳ. ಸೊ ಇದಿಷ್ಟನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಎಕ್ಸಾಮಲ್ಲಿ ಒಳ್ಳೆಯ ಅಂಕಗಳನ್ನು ತೆಗೆದುಕೊಳ್ಳಿ. ಸೊ ಈ ರೀತಿ ಲೆಕ್ಕಗಳನ್ನು ಹೆಚ್ಚಾಗಿ ನಿಮಗೆ ಕೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಒಬ್ಬ ವಿದ್ಯಾರ್ಥಿ ಕೆಲವು ಪುಸ್ತಕನ 60 ರೂಪಾಯಿ ಕೊಳ್ತಾನೆ, ಅಷ್ಟೇ ಹಣಕ್ಕೆ ಅವನು ಇನ್ನೂ 5 ಪುಸ್ತಕಗಳನ್ನು ಹೆಚ್ಚಾಗಿ ಕೊಂಡಿದ್ದರೆ ಪ್ರತಿ ಪುಸ್ತಕದ ಬೆಲೆ 1 ರೂಪಾಯಿ ಕಡಿಮೆ ಆಗ್ತಿತ್ತು. ಹಾಗಾದರೆ ಆ ವಿದ್ಯಾರ್ಥಿಯು ಕೊಂಡ ಪುಸ್ತಕಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇದು 2023ಯಲ್ಲಿ ಕೇಳಿದರು ಮಕ್ಕಳ. ಸೊ ಫಾರ್ ಎಕ್ಸಾಂಪಲ್ ಪುಸ್ತಕದ ಸಂಖ್ಯೆ ಎಕ್ಸ್ ಅಂತ ಹೇಳಿ ತೆಗೆದುಕೊಳ್ಳೋಣ. ಸೊ ಒಟ್ಟು ಬೆಲೆ 60 ರೂಪಾಯಿ. ಸೊ ಪ್ರತಿ ಪುಸ್ತಕದ ಬೆಲೆ ಏನಾಗುತ್ತೆ 60/x. ಅವನೇನಂದ್ರೆ 5 ಬುಕ್ ಎಕ್ಸ್ಟ್ರಾ ಕೊಂಡಿದ್ರೆ ಏನಾಗ್ತಾ ಇತ್ತು, ಸೊ ನಮಗೆ ಅಮೌಂಟ್ ಕಡಿಮೆ 1 ರೂಪಾಯಿ ಕಡಿಮೆ ಆಗ್ತಾ ಇತ್ತು. ಹಾಗಾಗಿ x+60/x+5 ಮಾಡೋಣ. ಸೊ ಅಲ್ಲಿಗೆ ನಮ್ಗೆ ಈಕ್ವೇಷನ್ ಸಿಗ್ತದೆ. ಸೊ ಇದನ್ನು ಸಾಲ್ವ್ ಮಾಡ್ತಾ ಹೋದರೆ ವಿಲ್ ಗೆಟ್ ಎಕ್ಸ್ ವ್ಯಾಲ್ಯೂ ಅಮೌಂಟ್ ಎಷ್ಟು ಪ್ರತಿ ಪುಸ್ತಕದ ಬೆಲೆ ಗೊತ್ತಾಗುತ್ತೆ 15 ರೂಪಾಯಿ ಅಂತ ಗೊತ್ತಾಗುತ್ತೆ. ಒಟ್ಟು ಅವನು ಕೊಂಡಂಥ ಬುಕ್ಗಳು 15 ಅಂತೇಳಿ ಗೊತ್ತಾಗುತ್ತೆ. ಹಾಗಾಗಿ ಈ ರೀತಿ ಲೆಕ್ಕಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮತ್ತು ಈ ರೀತಿಯ ಲೆಕ್ಕಗಳನ್ನು ಸಹ ನಿಮಗೆ ಈ ಬಾರಿ ಕೇಳುವ ಸಾಧ್ಯತೆಗಳು ಇರ್ತವೆ. ಸೊ ಹಾಗಾಗಿ ಇದಿಷ್ಟು ಲೆಕ್ಕಗಳನ್ನು ರೈಲಿಂದು ಅಥವಾ ಜವಾದ ಮೇಲೆ ಕೇಳುವಂತಹ ಲೆಕ್ಕಗಳು, ಸೊ ಇವುಗಳಿಷ್ಟನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮ್ಮ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.